ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಸೊ ನಾನು ನೆನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ಒಬ್ಬರು ರೆಸ್ಪಾನ್ಸ್ ಮಾಡಿದ್ದಾರೆ. ಬಟ್ ಆದರೆ ಅವರು ತಪ್ಪಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ಧ್ರುವ ಸರ್ಜಾ ಅಂತೇಳಿ. ಬಟ್ ಆದರೆ ಅದು ಧ್ರುವ ಸರ್ಜಾ ಅಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಅವ್ರು ಮೊನ್ನೆ ವೀಡಿಯೋ ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ಧ್ರುವ ಸರ್ಜಾ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ದಟ್ಸ್ ಫೈನ್. ನೀವು ನೆಕ್ಸ್ಟ್ ಅಂದರೆ ಈಗ ಬರ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಅಂದರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಆಗೋ ಸ್ಕ್ರಿಬ್ಲಿಂಗ್ ಆರ್ಟ್ನ ಕರೆಕ್ಟಾಗಿ ನೋಡಿ ಯಾರು ಅಂತೇಳಿ ಗೆಸ್ ಮಾಡಿ. ಸೊ ನಾ ಹಂಗೆ ಹೇಳಿದೆ 4 ಮೆಂಬರ್ಸ್ ವಿನ್ನರ್ ಆಗಿದ್ರು ಅಂತೇಳಿ. ಸೊ ಅವರು ಅಡ್ರೆಸ್ ಕಳಿಸಿಲ್ಲ, ಬಟ್ ನೋ ಪ್ರಾಬ್ಲಮ್. ಅವ್ರ ಫೋಟೋನ ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ, ಮತ್ತು ಅವ್ರಿಗೂ ಕೂಡ ಪರ್ಸ್ನಲಾಗಿ ಸೆಂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಂತಂದರೆ, ಇವಾಗ ಡಿಸ್ಪ್ಲೇ ಆಗ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಯಾವುದು ಅಂತೇಳಿ ಬೇಗ ಕಮೆಂಟ್ ಸೆಕ್ಷನ್ಗೆ ಹೋಗಿ ಪಟಾಪಟ ಅಂತೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಒಳ್ಳೆ ಸರ್ಪ್ರೈಸ್ ಗಿಫ್ಟ್. ಆಮೇಲೆ ಅಥವಾ ಇನ್ ಕೇಸ್ ನಿಮಗೆ ಗಿಫ್ಟ್ ತಲುಪ್ಸೋಕ್ಕಾಗಿಲ್ಲ ಅಂತ ಅಂದರೆ, ಸೊ ಸ್ಕ್ರಿಬ್ಲಿಂಗ್ ಆರ್ಟ್ ಆಗಿರಲಿ ಇಲ್ಲ ಆಯಿಲ್ ಪೇಂಟಿಂಗ್ ಆಗಲಿ ಡಿಜಿಟಲ್ ಆಗಿ ನಾನು ನಿಮಗೆ ಮಾಡಿ ಕೊಡ್ತೀನಿ. ಸೊ ಬೇಗ ಕಮೆಂಟ್ ಸೆಕ್ಷನ್ಗೆ ಹೋಗಿ ಬೇಗ ಕಮೆಂಟ್ ಮಾಡಿ. ಸೊ ಇವತ್ತಿನ ದಿನ ಹೆಂಗೆ ಶುರು ಆಯಿತು ಅಂತ ಹೇಳಿದ್ರೆ, ಬೆಳಗ್ಗೆ ನಾನು ಎದ್ದೆ, ಪಿ ಜಿ ಲೈಫ್ ಗೊತ್ತಲ್ಲ. ಆಮೇಲೆ ನಾನು ಬೊಟಿಗೆ ಟೈಮ್ ಆಯ್ತು ಅಂತೇಳಿ ಬೊಟಿಗೆ ರೆಡಿ ಆಗಿಬಿಟ್ಟು ಬೊಟಿಗಿಂದ ಹೊರಟು ಪಿ ಜಿಯಿಂದ ಹೊರಟು ಬೊಟಿಗಂತೂ ರೀಚ್ ಆದೆ. ಬೊಟಿಗೆ ರೀಚ್ ಆಗಿಬಿಟ್ಟು ಒಳಗಡೆ ಹೋಗಿ ನಮ್ಮ ಕೆಲಸನ ಶುರು ಮಾಡಿಕೊಂಡೆ. 2 ಗಂಟೆ ಆಗಿದ ತಕ್ಷಣ ಬಾಕ್ಸ್ ತೆಗೆದು ಬಾಕ್ಸ್ನ ಖಾಲಿ ಮಾಡಿ ಮತ್ತೆ ವರ್ಕ್ ಶುರು ಮಾಡಿಕೊಂಡೆ. ಅದ್ರ ಮಧ್ಯೆ ಮೆಟೀರಿಯಲ್ಸ್ ಬೇಕಿತ್ತು ಅಂತೇಳಿ ಮೆಟೀರಿಯಲ್ ಶಾಪ್ಗೆ ಹೋಗಿದ್ದು. ಮೆಟೀರಿಯಲ್ಸ್ನ ತೊಗೊಂಡು ಮತ್ತೆ ವರ್ಕ್ ಶುರು ಮಾಡಿಕೊಂಡು 8 ಗಂಟೆ ಆಗಿದ ತಕ್ಷಣ ಹೊರಟು.